ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿದ್ವಿಷ್ಣುಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತಿದ್ದರೆ, ಈ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಯಾಕಂದರೆ ಏನು ಒಂದು ನೆಗಡಿ ಬಂತು, ಕೆಮ್ಮು ಬಂತು, ಅದು ಜ್ವರ ಬಂತು, ಬೇಗ ವಾಸಿ ಆಗ್ಬಿಡುತ್ತೆ, ನಿಧಾನಕ್ಕೆ ವಾಸಿ ಆಗುತ್ತೆ ಅಂತಂದರೆ ನೀವು ತಿಳ್ಕೊಬಿಡಿ. ಸಹಜವಾದಂಥ ಒಂದು ನೆಗಡಿ ಕೆಮ್ಮೆ ಅದು ನಿಧಾನಕ್ಕೆ ವಾಸಿ ಆಗುತ್ತೆ ಅಂತ ನೀವು ತಿಳ್ಕೊಬಿಡಿ. ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇದೆ ಅಂತ. ಈ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇತ್ತು ಅಂತಂದರೆ ಅವರು 5 ಥರ ಹಣ್ಣುಗಳನ್ನು ವಾರಕ್ಕೆ 2 ಬೌಲನ್ನು ತಿಂತು ಅಂತಂದರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಪೃಥ್ವಿ ಮುದ್ರೆನ ಮಾಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ನೋಡಿ ಇದನ್ನು ತಾಗಿಸ್ಬೇಕು. ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಒಂದು ಪೃಥ್ವಿ ಮುದ್ರೆ ಇನ್ನು 20 ನಿಮಿಷಗಳ ಕಾಲ 15 ದಿನ ಮಾಡ್ತಂದ್ರೆ ರೆಸಿಸ್ಟೆನ್ಸ್ ಪವರ್ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಗೊತ್ತಲ್ಲ, ಇದು ತುಂಬ ಒಳ್ಳೆಯ ಅದ್ಭುತವಂತ ಮುದ್ರೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು, ವಿಶೇಷವಂತ ಮುದ್ರೆಯ ವಿಚಾರ. ಇನ್ನು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋಂಥ ತಿಳ್ಕೊಬೇಕು. ಯಾವ ರೀತಿ ಬಳಸೋದು ಗೊತ್ತಾಗಿಲ್ಲ ಅಂತ ತಿಳ್ಕೊಬಿಡಿ. ಯಾವ ರೀತಿ ದುಡ್ಡನ್ನು ಬಳಸೋದು ಗೊತ್ತಾಗಿಲ್ಲ ಅಂತಂದರೆ ನೀವು ದುಡ್ಡು ಸಂಪಾದನೆ ಮಾಡಿರೋದು ವೇಸ್ಟು. 10 ಲಕ್ಷ ಬರುತ್ತೆ, 10 ಲಕ್ಷ ಎಲ್ಲಿ ಮಾಡಬೇಕು, ಏನು ಮಾಡೋ, ಸಮರ್ಥಕವಾಗಿ ಬಳಸ್ಕೋಬೇಕು, ಅದನ್ನು ಉಳಿಸ್ಕೋಬೇಕು. ನೀವು ಚಿನ್ನ ತೊಗೋತೀರ, ಸೈಟ್ ಮೇಲೆ ಹಾಕ್ತೀರಾ, ಅದು ಯಾವಾಗಲೂ ಇರುತ್ತೆ, ನಿಮಗೆ 1 to 2 ತಂದು ಕೊಡುತ್ತೆ. ಅದನ್ನು ಬಿಟ್ಟು ಇನ್ಯಾವುದಕ್ಕೋ ಅಥವಾ ಬಿಸ್ನೆಸ್ ಮಾಡ್ತೀರಾ, ಒಳ್ಳೆ ಬಿಸ್ನೆಸ್ ಮಾಡಿ, ಬುದ್ಧಿ ಜ್ಞಾನ ತಿಳುವಳಿಕೆ ಇಟ್ಕೊಂಡು ದುಡ್ಡು ವೇಸ್ಟ್ ಆಗದಂಗೆ. 10 ರೂಪಾಯಿ ಇತ್ತ ನಿಮ್ಮ ಹತ್ರ, 1 ರೂಪಾಯಿ ಹಾಕಿ, ಲಾಸ್ ಆಯ್ತಾ ಇನ್ನೂ 1 ರೂಪಾಯಿ ಇರುತ್ತೆ, ಅದು ಲಾಸ್ ಆಯ್ತಾ ಇನ್ನೂ 1 ರೂಪಾಯಿ ಇರುತ್ತೆ, ಅದು 1 ರೂಪಾಯಿ ಇನ್ನೊಂದು ರೂಪಾಯಿ, ಈ ಥರ 10 ಸರಿ ಚಾನ್ಸ್ ತೊಗೋಬೋದು. ಗೊತ್ತಾಯ್ತಲ್ಲ, ಅದನ್ನು ನಾನು ಹೇಳ್ಕೊಡ್ತೀನಿ ಶಿಬಿರದಲ್ಲಿ. ನೀವು ಬನ್ನಿ. ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು, ಸಂಪಾದನೆ ಮಾಡೋದೇನೋ ಮಾಡ್ಬಿಡ್ತೀರ, ಆದರೆ ಅದು ಸಂಪಾದನೆ ಮಾಡೋಕ್ಕೆ, ಅದನ್ನು ಸಂಭಾಳಿಸೋದು, ಅದನ್ನು ಮ್ಯಾನೇಜ್ ಮಾಡೋದು ನಿಮಗೆ ಬರಲಿಲ್ಲ ಅಂತಂದರೆ ದುಡ್ಡು ಸಂಪಾದನೆ ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ. ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಇಲ್ಲ ಅಂತಂದರೆ ಆ ಖರ್ಚು ಮಾಡೋದು ಗೊತ್ತಿಲ್ಲ ಅಂದರೆ ಆ ದುಡ್ಡು ನಿಮ್ಮನಿಗೆ ತೊಂದರೆ ಕೊಡುತ್ತೆ. ತಿಳ್ಕೊಳ್ಳಿ. ನೀವೊಂದು 20 ಲಕ್ಷ ತಗೊಂಡು ಮನೇಲಿ ಇಡ್ತೀರ, ನೀವೇನು ಮಾಡೋ ಮ್ಯಾಚ್ ಎಲ್ಲೆಲ್ಲಿ ಇಡಬೇಕು, ಎಲ್ಲೆಲ್ಲಿ ಖರ್ಚು ಮಾಡೋಕೆ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮಾಡಬೇಕು. ಅದನ್ನು ಬಿಟ್ಟು ಮನೇಲೇ ಇಡ್ತು ಅಂತಂದರೆ ಮನೆಯವ್ರು ಚಿನ್ನ ತೊಗೊಡಿ ಅಂತಾರೆ, ಇನ್ನೊಬ್ರಿಗೆ ಏನೋ ತೊಗೊಡಿ ಅಂತಾರೆ, ಇನ್ನೊಬ್ಬರು ಮನೆ ಕಟ್ಟೋಣ ಅಂತಾರೆ, ಇನ್ನೊಬ್ರಿಗೆ ಇದನ್ನ ಸಾಲ ಕೊಡಿ ಡಬಲ್ ಬರುತ್ತೆ ಅಂತಾರೆ, ಇನ್ಯಾವುದೋ ಬಿಸ್ನೆಸ್ ನಿಮಗೂ ಅದಕ್ಕೂ ಸಂಬಂಧನೇ ಇರಲ್ಲ. ಅಂದರೆ ಅದು ನಿಮಗೆ ಮಾನಸಿಕವಾಗಿ ಹೆಂಡ್ತಿ ಇಷ್ಟು ದಿನ ಚೆನ್ನಾಗಿರ್ತಾರೆ, ದುಡ್ಡು ಬಂದ ತಕ್ಷಣ ನಂಗೆ ಅದು ಮಾಡಿ ಇದು ಮಾಡಿ ಒಂದು ಕಾರ್ ತೊಗೊಳ್ಳಿ, ಕಾರೇ 15 ಲಕ್ಷ, ಬಂದಿರೋದ್ರಿಂದ 20-14 ಲಕ್ಷ ಇರುತ್ತೆ. ಏನು ಮಾಡ್ತೀರಾ? ಕಾರ್ ತೊಗೊಳ್ಳಿ, ಓಡಾಡಬೇಕು, ಸಂಪಾದನೆ ಯಾವಾಗಲೂ ಇರುತ್ತಾ ಅನ್ನೋದು ಯೋಚನೆ ಮಾಡಬೇಕು. ನೀವು ಕಾರ್ ತೊಗೊಳ್ಳಿಲ್ಲ, ದುಡ್ಡಿದ್ದು ಕಾರ್ ತಗೊಳ್ಳಿಲ್ಲ, ಹೆಂಡ್ತಿನೇ ಬೈತಾಳೆ. ಎಕ್ಸಾಂಪಲ್ ಹೇಳಿದ್ದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಏನೋ ಹೇಳಿದ್ದು. ಹಾಗಾಗಿ ದುಡ್ಡನ್ನು ಖರ್ಚು ಮಾಡುವಂಥದ್ದು ತಿಳ್ಕೊಬೇಕು. ಯಾವ ರೀತಿ ಇಲ್ಲ ಅಂದರೆ ಆ ದುಡ್ಡೇ ನಿಮಗೆ ತೊಂದರೆ ಕೊಡುತ್ತೆ. ಫಸ್ಟು ದುಡ್ಡನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು, ಎಲ್ಲೆಲ್ಲಿ ಇಡಬೇಕು ಅನ್ನೋದು ಇಟ್ಕೊಂಡು ನೀವು ಸಂಪಾದನೆ ಮಾಡಿ. ಭಾಳಷ್ಟು ಜನ ದುಡ್ಡು ಸಂಪಾದನೆ ಆಮೇಲೆ ನೋಡೋಣ ಅಂತಾರೆ, ಫಸ್ಟ್ ಬರಲಿ ಅಂತಾರೆ. ಇಲ್ಲ, ದುಡ್ಡು ಬಂದರೆ ಏನು ಮಾಡಬೇಕು, ಈ ದುಡ್ಡು ಬಂದರೆ ನಾನು ಇದನ್ನು ಮಾಡ್ತೀನಿ, ಮುಗಿದೋಯ್ತು. ಆವಾಗಲೇ ನಿಮಗೆ ಪರಿಪೂರ್ಣ ಅರ್ಥ ಸಿಗುವಂಥದ್ದು. ಅರ್ಥ ಅಂದರೆ ಅರ್ಥ, ಮೀನಿಂಗು ಜೊತೆ ಅರ್ಥ ಅಂದರೆ ದುಡ್ಡು ಸಿಗುತ್ತೆ. ಇದು ವಿಚಾರ. ಇನ್ನು ಭಾಳಷ್ಟು ಜನಕ್ಕೆ ಕಂಟಕ ಏನಾರು ಇತ್ತು ಅಂತಂದರೆ, ಅಪಮೃತ್ಯು ದೋಷ ಇತ್ತು ಅಂದರೆ, ಗಂಡಾಂತರಗಳಿತ್ತು ಅಂತಂದರೆ ಭಾಳಷ್ಟು ಜನಕ್ಕೆ ಅವಾಗ ಪದೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಇನ್ನಷ್ಟು ಜನಕ್ಕೆ ಅವಾಗವಾಗ ಹುಷಾರು ತಪ್ಪದೇ ಇರ್ತಾರೆ. ಒಂದು ಆಯಿತು ಅಂತಂದರೆ ಏನೋ ಒಂದು ಸಣ್ಣದು ಒಂದು ಪಕ್ಕದಲ್ಲೇ ಹೋಯ್ತು ಗಾಡಿ, ಇವ್ರಿಗೆಲ್ಲ ಏನೋ ಬಟ್ ಏನೂ ಆಗಿಲ್ಲ ದೇವ್ರದ ಇದರಿಂದ ಅಂತ ಅನ್ಕೋ. ಇವರೆಲ್ಲ ಅಪಮೃತ್ಯು ದೋಷ ಗಂಡಾಂತರ ಇರುತ್ತೆ. ಇದು ಎಡು ಬೀಳ್ತಾರೆ ಅಮಾವಾಸ್ಯೆ ಟೈಮಲ್ಲಿ, ಹುಣ್ಣಿಮೆ ಟೈಮಲ್ಲಿ, ಮತ್ತು ಯಾರೋ ಒಡೆಯಕ್ಕೆ ಬಂದಿರ್ತಾರೆ, ಯಾರೋ ಜಗಳ ಮಾಡಿ, ಏನೋ ಫೋನ್ ಅದು, ಇದೆಲ್ಲ ಅಪಮೃತ್ಯು ದೋಷ ಮತ್ತು ಗಂಡಾಂತರಗಳು, ಕಂಟಕಗಳು ಇರುತ್ತೆ. ಈ ಒಂದು ಕಂಟಕ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಒಂದು ಶಿವರಾತ್ರಿ ಹಬ್ಬ ಮತ್ತು ಈ ಕುಂಭಮೇಳ ಇರೋದ್ರಿಂದ ಅದ್ಭುತವಂತೆ ಎಂಥ ಜನ್ಮಾಂತರ ಗಂಡಾಂತರಗಳು, ಕಂಟಕಗಳಿತ್ತು ಅಂತಂದರೆ ಹೊರಟೋಗ್ಬಿಡ್ತದೆ. ಗೊತ್ತಾಯ್ತಲ್ಲ, ಗಂಡಾಂತರನ ತಪ್ಪು. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತು ಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ.
ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಗೊತ್ತಾಯ್ತಲ್ಲ, ಗಂಡಾಂತರನ ತಪ್ಸೋಕ್ಕೆ ಆಗೋದಿಲ್ಲ. ಅದು ಯಾವುದೇ ಇದೆ, ಅದು ಗಂಡಾಂತರ ಅದು ಬಂದೇ ಬರುತ್ತೆ. ಅದು ಗಂಡಾಂತರ ಕಂಟಕಗಳಿತ್ತು ಅಂತಂದರೂ ಅಷ್ಟೇ, ಕಂಟಕಗಳಿತ್ತು ಅಂತಂದ್ರೆ ಅದು ಕೂಡ ಕಳೆಯೋದಿಲ್ಲ. ಹಾಗಾಗಿ ಅದು ಏನು ಮಾಡಬೇಕು ಅಂತಂದರೆ ನೀವು ತಿಳ್ಕೊಬಿಡಿ. ನೀವು ಈ ಒಂದು ಅದ್ಭುತವಾದಂಥ ಒಂದು ಸಮಯ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನೀವು ಬಿಲ್ವಪತ್ರೆ ತೊಗೊಳ್ಳಿ. ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒಂದು ಕಲ್ಲು ತೊಗೊಂಡು, ಈ ಗಂಧ ಅರಿತಾರಲ್ಲ ಆ ಒಂದು ಕಲ್ಲು ತೊಗೊಂಡು ಚೆನ್ನಾಗಿ ಅರೆಯಬೇಕು. ಮತ್ತು ರುದ್ರಾಕ್ಷಿನ ತೊಗೊಂಡು ಅದನ್ನು ಚೆನ್ನಾಗಿ ತೇಯಬೇಕು. ಅದರ ರಸವನ್ನು ತೊಗೋಬೇಕು, ಬಟ್ಲಲ್ಲಿ ಹಿಂಗೆ ಅನ್ಕೋಬೇಕು. ಬಟ್ಲಲ್ಲಿ ನೀವು ಒಂದಿಷ್ಟು ಇಡೀ ತೊಗೊಳ್ತು ಅಂತಂದರೆ ಚೆನ್ನಾಗಿ ಅರಿತು ಅಂತಂದರೆ ಅದು ಸೊಪ್ಪಾಗುತ್ತೆ, ರಸ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಗಂಜಲ ಹಾಕ್ಕೊಂಡು ಇನ್ನೂ ತುಂಬ ಶ್ರೇಷ್ಠ. ಅಥವಾ ರುದ್ರಾಕ್ಷಿಯನ್ನು ನೀವು ಹಾಕ್ಕೊಳ್ಳಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಆ ಒಂದು ಪೇಸ್ಟು, ಆ ಒಂದು ಏನು ಹರಿದಿರ್ತಿರಲ್ಲ ಒಂದು ಗಿಡಮೂಲಿಕೆ, ಅದನ್ನು ತೆಗೆದುಕೊಂಡು ಕೈಗೆ ಅಂಗೈಗೆ ಚೆನ್ನಾಗಿ ಬೆಳೆದುಕೊಂಡು ಚಿನ್ಮುದ್ರೆ ಇಟ್ಕೊಳ್ಳಿ. ಚಿನ್ಮುದ್ರೆ ಇಟ್ಕೊಂಡು ನೀವು ಓಂ ಮೃತ್ಯುಂಜಯಾಯ ನಮಃ ಅಂತ 108 ಸಾರಿ ಜಪ ಮಾಡಿ. ಅದನ್ನು ನೀವೇನು ಮಾಡಬೇಕು, 108 ಸಾರಿ ವಿಶೇಷವಂತ ಶಕ್ತಿ ತುಂಬುತ್ತೆ. ಅದನ್ನು ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ಏನಾದ್ರು ಜಲಗಂಡಾಂತರ ಗಂಡ ತಲೆ ಮೇಲೆ ಹಿಂಗೆ ಇಟ್ಕೋಬೇಕು, ಅದು ಹೊರಟೋಗ್ಬಿಡ್ತದೆ. ಅಥವಾ ನಿಮಗೆ ಸಂಬಂಧಪಟ್ಟವ್ರು ಅಕ್ಕ ತಂಗಿ ಅಣ್ಣ ತಮ್ಮ ರಿಲೇಟಿವ್ಸು ಫ್ರೆಂಡ್ಸು ಬಂಧು ಬಳಗ ಅವ್ರಿಗೇನಾರು ಇತ್ತು ಅಂತಂದರೆ ಅವರು ತಲೆ ಮೇಲಿಟ್ಟು ಗಂಡಾಂತರ ಹೋಗಲಿ, ಕಂಟಕಗಳು ಹೋಗಲಿ, ಮತ್ತು ಅಪಮೃತ್ಯು ದೋಷ ಹೋಗಲಿ ಅಂತ ನೀವೇನಾರು ತಲೆ ಮೇಲೆ ಇಟ್ಟು ಅಂದರೆ ಎಲ್ಲ ದೋಷಗಳು ಪರಿಹಾರ ಆಗಿಬಿಡುತ್ತೆ. ಗೊತ್ತಲ್ಲ? ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲ ರೀತಿಯಂಥ ಒಂದು ಜಲಗಂಡಾಂತರಗಳು ಕಂಟಕಗಳು ದೂರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೈನಾಗಿ ಅಂತಂದರೆ ಇದನ್ನು ಸ್ವಲ್ಪ ಸರಳವಾದ ಮಾಡಿ. ಮತ್ತು ಯಾರ್ಯಾರಿಗೆ ಜಲಗಂಡಾಂತರ ಕಂಟಕಗಳಿತ್ತು ಅಂತ ಅವ್ರ ಹೆಸರನ್ನ ಬರೆದು ನೀವು ಓಂ ಮೃತ್ಯುಂಜಯಾಯ ನಮಃ ಅಂತ ಕಮೆಂಟನ್ನು ಮಾಡಿ. ಯಾಕಂದರೆ ನಾಮಸ್ಮರಣೆ ಮಾಡ್ದಂಗೆ ಆಗುತ್ತೆ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ನೀವೆಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ? ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ ಎರಡು ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ಅಲ್ಲ, ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ.
ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ, 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರೇ ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.